ಮಗುಗೆ ವಾಕರ್ ಯೂಸ್ ಮಾಡಬೇಕು ಮಾಡಬಾರ್ದು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪೇರೆಂಟ್ಸ್ ಕೇಳ್ತಿರ್ತಾರೆ ನಾವು ವಾಕರ್ ಯೂಸ್ ಮಾಡ್ಬೇಕಾ ಮಾಡಬಾರ್ದು ಅಂತ. ಸೊ ನಂದು ಅಡ್ವೈಸ್ ಏನಪ್ಪ ಅಂದರೆ ಮಾಡಬಾರ್ದು. ಯಾಕಪ್ಪ ಅಂದರೆ ಒಂದು ಮಗುದು ಒಂದು ನಾರ್ಮಲ್ ಡೆವಲಪ್ಮೆಂಟಲ್ ಸ್ಟೇಜಸಲ್ಲಿ ಬೆಳೀತಾ ಇರುತ್ತೆ. ಮೊದಲು ನೆಕ್ ಹೋಲ್ಡಿಂಗ್ ಅಂತ ಹೇಳ್ತೀವಿ, ನೆಕ್ ಕುತ್ಕೊಳೋದು ಕಲಿತದೆ. ಅದಾದಮೇಲೆ ಮಗು ಸ್ಲೋವಾಗಿ ಕ್ರಾಲ್ ಮಾಡೋದು ಕಲಿತದೆ. ಕ್ರಾಲ್ ಮಾಡಿದಾಗ ಮಗು ಹಿಂಗೆ ಇಟ್ಕೊಂಡು ತೆವಳಿದಾಗ ಹ್ಯಾಂಡ್ ಡೆವಲಪ್ಮೆಂಟ್ ಆಗಲಿ, ಹ್ಯಾಂಡ್ ಸ್ಟ್ರಾಂಗ್ ಆಗೋದಾಗಲಿ, ಶೋಲ್ಡರ್ ಸ್ಟ್ರಾಂಗ್ ಆಗೋದಾಗಲಿ ಆಗುತ್ತೆ. ಅದಾದಮೇಲೆ ಸ್ಲೋವಾಗಿ ಕ್ರೀಪ್ ಮಾಡುತ್ತೆ. ಕ್ರೀಪ್ ಮಾಡಿದಾಗ ಬ್ಯಾಕ್ ಮಸಲ್ಸು, ಹಿಪ್ ಮಸಲ್ಸು, ತೈ ಮಸಲ್ಸ್ ಎಲ್ಲ ಡೆವಲಪ್ಮೆಂಟ್ ಹಾಕ್ಕೊಂಡು ಸ್ಟ್ರಾಂಗ್ ಆಗುತ್ತೆ. ಅದಾದಮೇಲೆ ಮಗು ನಿಲ್ಲಕ್ಕೆ ಸಾಧ್ಯ. ಒಂದು ಮಗುದು ಬೆನ್ನು, ಹಿಪ್ಪು, ಲೆಗ್ ಮಸಲ್ಸು ಸ್ಟ್ರಾಂಗ್ ಆಗಿಲ್ಲ ಅಂದರೆ ಮಗು ನಿಲ್ಲುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ವಾಕರ್ ಯೂಸ್ ಮಾಡಿಬಿಟ್ಟೆ ಅಂದರೆ ಕ್ರೀಪಿಂಗು, ಕ್ರಾಲಿಂಗು ಮಗು ಮಾಡೋದೇ ಇಲ್ಲ. ಸೊ ಆಮೇಲೆ ಟೂ ವಾಕಿಂಗ್ ಅಂತ ಬರ್ತಾರೆ ಎಷ್ಟೊಂದು ಜನ ಪೇರೆಂಟ್ಸು. ಅಂದರೆ ಮಗು ಪಾದ ಇಟ್ಟು ನಡೆಯೋದೇ ಇಲ್ಲ, ತುದಿಲೇ ನಡೀತಿದೆ. ಯಾಕೆಂದರೆ ವಾಕರಲ್ಲಿ ತುದಿಲೇ ನಡೆದು ರೂಢ. ಸೊ ಮಗುಗೆ ವಾಕಿಂಗ್ ಎಲ್ಲ ಡಿಲೇ ಆಗುತ್ತೆ. ಸೊ ದಯವಿಟ್ಟು ವಾಕರ್ ಯೂಸ್ ಮಾಡಬಾರ್ದು. ಕೆಲವೊಂದು ಟೈಮಲ್ಲಿ ಫೀಡಿಂಗ್ ಮಾಡೋಕ್ಕೋಸ್ಕರ ಬೇರೆ ಒಂದು ರೀಸನ್ ಯೂಸ್ ಮಾಡ್ಬೋದು. ಬಟ್ ಮಗುನ ಕ್ರಾಲು, ಕ್ರೀಪ್ ನಾರ್ಮಲ್ ಡೆವಲಪ್ಮೆಂಟ್ ಆದ್ರೇ ಒಳ್ಳೆಯದು.